ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಕೆಲಸಗಳನ್ನು ಬಹಳ ಯಾಂತ್ರಿಕವಾಗಿ ಮಾಡ್ತೀವಿ ಅಲ್ವಾ? ಅಂದ್ರೆ ಹಲ್ಲುಜ್ಜೋದಿರ್ಬೋದು, ಕಾಫಿ ಮಾಡೋದು ಅಥವಾ ಪೇಪರ್ ಓದೋದು. ಹೌದು, ಖಂಡಿತ. ಅದರ ಬಗ್ಗೆ ನಾವು ಹೆಚ್ಚಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಕೈಗಳು ಮತ್ತೆ ಮನ್ಸು ತಾನಾಗಿ ಆ ಕೆಲಸ ಮುಗಿಸ್ಬಿಡುತ್ತೆ. ಒಂದು ದೃಷ್ಟಿಯಲ್ಲಿ ಇದು ಒಳ್ಳೇದೆ, ಯಾಕಂದ್ರೆ ಇದರಿಂದ ನಮ್ಮ ಮಿದುಳಿಗೆ ಒಂಥರ ವಿಶ್ರಾಂತಿ ಸಿಗುತ್ತೆ. ನಿಜ. ಎಲ್ಲಾ ಸಣ್ಣಪುಟ್ಟ ಕೆಲ್ಸಕ್ಕೂ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ? ಹೌದು. ಆದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಒಂದು ಬೃಹತ್ ಆಂತರಿಕ ವಿಜ್ಞಾನದ ಹಿನ್ನೆಲೆ ಇರೋ ಒಂದು ಪ್ರಕ್ರಿಯೆ ಕೂಡ ಇದೇ ರೀತಿ ಕೇವಲ ಒಂದು ಮೆಕ್ಯಾನಿಕಲ್ ಅಭ್ಯಾಸ ಆಗ್ಬಿಟ್ರೆ ಹೇಗಿರುತ್ತೆ? ಓಹೋ, ನೀವು ಸಂಧ್ಯಾವಂದನೆ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕಾಣುತ್ತೆ. ಖಂಡಿತ. ಇಂದಿನ ನಮ್ಮ ಡೀಪ್ ಡೈವ್ಗೆ ಮೂಲವಸ್ತು ವಿಜೇಂದ್ರ ರಾಮನಾಥ ಭಟ್ಟರು ಸಂಕಲಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಭಕ್ತಿಯುಕ್ತ ಜ್ಞಾನಯೋಗ ಅನ್ನೋ ಗ್ರಂಥ. ವಾವ್, ಇದೊಂದು ಅದ್ಭುತವಾದ ವಿಷಯ. ಹೌದು, ಬರೀ ದಿನನಿತ್ಯದ ಒಂದು ಯಾಂತ್ರಿಕ ಆಚರಣೆಯಾಗಿ ಉಳಿದುಬಿಟ್ಟಿರೋ ಸಂಧ್ಯಾವಂದನೆಯ ಹಿಂದಿರುವ ಬೃಹತ್ ಮಾನಸಿಕ ವಿಜ್ಞಾನ ಮತ್ತೆ ಭವಿಷ್ಯದಲ್ಲಿ ನಡೆಯಲಿದೆ ಎನ್ನಲಾಗುವ ಕಲ್ಕೆವತಾರಕ್ಕೂ ಇದಕ್ಕೂ ಇರೋ ನಿಗೂಢ ಸಂಬಂಧನ ಬಿಡಿಸಿ ನೋಡೋದು ಇವತ್ತಿನ ನಮ್ಮ ಗುರಿ. ಖಂಡಿತ. ಈ ಗ್ರಂಥದ ವಿಶೇಷತೆ ಇರೋದೇ ಅಲ್ಲಿ ನೋಡಿ. ಇದು ಕೇವಲ ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಇಂಥಿಂಥ ಮಂತ್ರಗಳನ್ನ ಹೇಳಬೇಕು ಅಂತ ಪಟ್ಟಿ ಮಾಡೋ ಪುಸ್ತಕ ಅಲ್ಲ. ನನಗೂ ಅದೇ ಅನ್ಸಿದ್ದು. ಹೌದು, ಆ ಮಂತ್ರಗಳ ಹಿಂದೆ, ಆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರೋ ತತ್ವಜ್ಞಾನವನ್ನ ಇದು ಬಹಳ ಆಳವಾಗಿ ವಿಶ್ಲೇಷಣೆ ಮಾಡುತ್ತೆ. ಜ್ಞಾನದ ಅರಿವಿಲ್ಲದೆ ಮಾಡೋ ಆಚರಣೆ ಕೇವಲ ಒಣಗಿದ ಕಟ್ಟಿಗೆ ಇದ್ದ ಹಾಗೆ ಅಂತ ಲೇಖಕರು ಹೇಳ್ತಾರೆ. ನಿಜ. ಪುಸ್ತಕದ ಆರಂಭದಲ್ಲೇ ಲೇಖಕರು ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಏನ್ ಗೊತ್ತಾ? ಅವರು ಸಂಧ್ಯಾವಂದನೆಯನ್ನ ಒಂದು ಮರದ ಬೇರಿಗೆ ಹೋಲಿಸ್ತಾರೆ. ಹೌದು, ಆ ಮರದ ಶಾಖೆಗಳು ಅಥವಾ ಕೊಂಬೆಗಳೇ ವೇದಗಳಿದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತೆ ನಾವು ಆಚರಿಸುವ ಬೇರೆಲ್ಲ ಧರ್ಮಕರ್ಮಗಳೆಲ್ಲವೂ ಆ ಮರದ ಎಲೆಗಳಿದ್ದಂತೆ ಅಂತ ವಿವರಿಸಿದ್ದಾರೆ. ಇದು ಓದುವಾಗಲೇ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ಖಂಡಿತ. ಮರದ ಬೇರು ಗಟ್ಟಿಯಿಲ್ಲದೆ ಕೇವಲ ಎಲೆಗಳಿಗೆ ನೀರು ಹಾಕಿದ್ರೆ ಆ ಮರ ಹಸಿರಾಗಿರಲು ಸಾಧ್ಯವೇ ಇಲ್ಲ. ಅದೇ ಯಾವುದೇ ಧರ್ಮಕರ್ಮಗಳ ಆಚರಣೆಗೆ ಸಂಧ್ಯಾವಂದನೆಯೇ ಮೂಲ ಆಧಾರ ಅಂತ ಅವರು ವಾದಿಸ್ತಾರೆ. ಆ ಹೋಲಿಕೆ ಬಹಳ ನಿಖರವಾಗಿದೆ. ಬೇರನ್ನು ಪೋಷಿಸದೆ ನಾವು ಎಷ್ಟೇ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧನೆ ಮಾಡ್ತೀವಿ ಅಂದ್ರೂ ಅದು ಅಸಾಧ್ಯ. ನಿಜ. ಆದ್ರೆ ದುರಂತ ಅಂದ್ರೆ ಇಂದಿನ ದಿನಗಳಲ್ಲಿ ಆ ಬೇರಿನ ಕಡೆಗೆ ನಾವು ಗಮನ ಹರಿಸ್ತಾ ಇಲ್ಲ. ಹೌದು, ಗ್ರಂಥದಲ್ಲಿ ಆ ಬಗ್ಗೆಯೂ ಉಲ್ಲೇಖ ಇದೆ. ನಮ್ಮ ದೈನಂದಿನ ಆಚರಣೆಗಳು ಇಂದು ಯಾಕೆ ಹಾದಿ ತಪ್ಪಿವೆ ಅನ್ನೋದ್ರ ಬಗ್ಗೆ ಲೇಖಕರು ಕೆಲವು ವಾಸ್ತವಿಕ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಉಪನಯನದ ಸಮಯದಲ್ಲಿ ಪುರೋಹಿತರು ಅವಸರದಿಂದ ಯಾಂತ್ರಿಕವಾಗಿ ಆಚರಣೆ ಮಾಡಿಸೋದು ಒಂದು ಕಾರಣ ಅಂತ ಓದಿದೆ. ಖಂಡಿತ. ಅದರ ಜೊತೆಗೆ ಬೆಳಗಿನ ಉಪಹಾರ ಅಥವಾ ಶಾಲೆಗೆ, ಆಫೀಸ್ಗೆ ಓಡೋ ಆತುರ, ಜೊತೆಗೆ ವೇದಗಳ ಒಂದೇ ಶಾಖೆಯಲ್ಲೇ ಬರೋ ಅನೇಕ ಪಾಠಭೇದಗಳ ಗೊಂದಲ ಕೂಡ ಇದೆ. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಗುರುಗಳ ಬಳಿ ಕಲಿತಾಗ ಮಂತ್ರಗಳಲ್ಲಿ ಬರೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜನರಲ್ಲಿ ಗೊಂದಲ ಮೂಡಿಸ್ತೆ ಅಂತಾನಾ? ಹೌದು, ಎಕ್ಸಾಕ್ಟ್ಲಿ. ಇದೆಲ್ಲವನ್ನು ನೋಡಿದಾಗ ನಮ್ಮ ಆಧುನಿಕ ಜೀವನ ಶೈಲಿನೇ ಈ ಯಾಂತ್ರಿಕತೆಗೆ ಪ್ರಮುಖ ಕಾರಣ ಅನ್ಸುತ್ತೆ. ಬೆಳಗಿನ ಆತುರದಲ್ಲಿ ನಮಗೆ ಆಚರಣೆ ಅನ್ನೋದು ಕೇವಲ ಒಂದು ಮುಗಿಸಲೇಬೇಕಾದ ಕೆಲಸ ಆಗ್ಬಿಟ್ಟಿದೆ. ಹೌದಲ್ವಾ? ಅದ್ರ ಹಿಂದಿನ ಶ್ರದ್ಧೆ ಆಗ್ಲಿ, ಆ ಮಂತ್ರಗಳ ಅರ್ಥದ ಕಡೆಗಿನ ಧ್ಯಾನ ಆಗ್ಲಿ ನಮ್ಮಲ್ಲಿ ಉಳಿಯೋದೇ ಇಲ್ಲ. ಅಲ್ಲಿ ಕೇವಲ ದೇಹದ ಚಲನೆ ಇರುತ್ತೆ, ಮನಸ್ಸಿನ ಪಾಲ್ಗೊಳ್ಳುವಿಕೆ ಇರಲ್ಲ. ಇದನ್ನ ಓದುವಾಗ ನನಗೊಂದು ಉದಾಹರಣೆ ನೆನಪಾಯ್ತು. ಇದು ಹೇಗಿದೆ ಅಂದ್ರೆ, ನಾವು ಜಿಮ್ಗೆ ಹೋಗಿ ಯಾವುದೇ ಶ್ರದ್ಧೆ ಇಲ್ಲದೆ ಕೇವಲ ಯಾಂತ್ರಿಕವಾಗಿ ತೂಕನೆ ಎತ್ತಿ ಕೆಳಗೆ ಇಟ್ಟ ಹಾಗೆ. ಹೌದು, ಅಲ್ಲಿ ಮಸಲ್ ಮೈಂಡ್ ಕನೆಕ್ಷನ್ ಇರಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಸ್ನಾಯುಗಳ ಮೇಲೆ ಮನಸ್ಸಿನ ಏಕಾಗ್ರತೆ ಇಲ್ಲದಿದ್ರೆ ನಾವು ಎಷ್ಟೇ ಬೆವರ ಹರಿಸಿದ್ರೂ ದೇಹ ಹುರಿಗಟ್ಟಲ್ಲಲ್ವಾ? ನಿಜ. ಆ ಜಿಮ್ನ ಉದಾಹರಣೆ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಒಪ್ಪುತ್ತೆ. ನಮ್ಗೆ ಕರ್ಮಯೋಗ ಅಂದ್ರೆ ಬಾಹ್ಯವಾಗಿ ಏನೇನ್ ಮಾಡಬೇಕು ಅನ್ನೋದು ಗೊತ್ತಿದೆ, ಆದ್ರೆ ಅದರ ಅಂತರಂಗ ಅಥವಾ ಜ್ಞಾನಿಯೋಗ ಸಂಪೂರ್ಣವಾಗಿ ಮರೆದು ಹೋಗಿದೆ. ಹೌದು. ಈ ಆತುರ ಮತ್ತೆ ಗೊಂದಲಗಳಿಂದಾಗಿ ನಾವು ಮಾಡೋ ಆಚರಣೆ ಕೇವಲ ಕರ್ಮವಾಗಿ ಉಳಿಯುತ್ತೆ. ಕರ್ಮ ಅಂದ್ರೆ ಕೇವಲ ಕ್ರಿಯೆ, ಅದು ಜ್ಞಾನವಾಗಿ ಪರಿವರ್ತನೆ ಆಗಲ್ಲ. ಜ್ಞಾನವಿಲ್ಲದ ಕರ್ಮ ಸತ್ವಹೀನ ಅಲ್ವಾ? ಖಂಡಿತ. ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇವಲ ಕರ್ಮಾಚರಣೆಯಿಂದ ಯಾರಿಗೂ ಮೋಕ್ಷ ಸಿಗಲ್ಲ. ಆ ಕರ್ಮಾಚರಣೆಯಿಂದ ನಮ್ಮ ಒಳಗೆ ಜ್ಞಾನ ಸಂಪಾದನೆ ಆಗ್ಬೇಕು. ಆ ಜ್ಞಾನದ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡಿಬೇಕು. ಹೌದು. ಆಂತರಿಕ ಅರಿವಿಲ್ಲದೆ ಕೇವಲ ಶಬ್ದಗಳನ್ನ ಗಿಳಿಯಂತೆ ಉಚ್ಚರಿಸೋದ್ರಿಂದ ಮಾನಸಿಕ ಅಥವಾ ಆಧ್ಯಾತ್ಮಿಕ ವಿಕಾಸ ಖಂಡಿತ ಸಾಧ್ಯವಿಲ್ಲ. ಇಲ್ಲೊಂದು ಪ್ರಶ್ನೆ ಕಾಡುತ್ತೆ. ಈಗ ಜ್ಞಾನ ಅಥವಾ ಅಂತರಂಗದ ಸಾಧನೆ ಅಂತ ಹೇಳಿದ್ರಿ, ಆದ್ರೆ ಇದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ?
ಒಳ್ಳೆ ಪ್ರಶ್ನೆ. ಗ್ರಂಥದಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಬೆಸುಗೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸಂಧ್ಯಾವಂದನೆ ಕೇವಲ ಪೂಜೆ ಅಲ್ಲ, ಅದು ಇವೆರಡನ್ನೂ ಬೆಸೆಯುವ ಪ್ರಕ್ರಿಯೆ ಅಂತ ಹೇಳಲಾಗಿದೆ. ಹೌದು, ಆ ಕಾನ್ಸೆಪ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಕೈಯಲ್ಲಿ ನೀರು ಹಿಡಿದು ಮಂತ್ರ ಹೇಳಿದ್ರೆ ಅಥವಾ ಉಸಿರಾಟನ ನಿಯಂತ್ರಣ ಮಾಡಿದ್ರೆ ನಮ್ಮ ಒಳಗಿನ ಕಲ್ಮಶಗಳು, ಕೋಪ, ಲೋಭಗಳು ಹೇಗ್ ನಾಶ ಆಗತ್ತೆ? ಇದು ಕೇಳೋಕೆ ಸ್ವಲ್ಪ ಅತಿರಂಜಿತ ಅನಿಸಲ್ವಾ? ಇದು ಮೇಲ್ನೋಟಕ್ಕೆ ಸ್ವಲ್ಪ ಅತಿರಂಜಿತ ಅನಿಸಿದ್ರೂ ಇದರ ಹಿಂದಿರೋ ಮನೋವಿಜ್ಞಾನ ಬಹಳ ಆಳವಾದದ್ ನೋಡಿ. ಓಹೋಹೋ, ಹೇಗೆ? ಮೊದಲು ಈ ಪದಗಳ ಅರ್ಥ ಬಿಡಿಸಿ ನೋಡೋಣ. ಪಿಂಡಾಂಡ ಅಂದ್ರೆ ಮಾನವನ ಈ ಭೌತಿಕ ದೇಹ ಮತ್ತು ಅದರ ಒಳಗಿನ ಸೂಕ್ಷ್ಮ ಜಗತ್ತು. ಬ್ರಹ್ಮಾಂಡ ಅಂದ್ರೆ ಈ ಅಗಾಧವಾದ ವಿಶ್ವ. ಸರಿ. ನಮ್ಮ ಉಸಿರಾಟ ಅಂದ್ರೆ ಪ್ರಾಣಾಯಾಮ ಇವೆರಡರ ನಡುವಿನ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಉಸಿರಾಟದ ಮೂಲಕ ನಾವು ವಿಶ್ವದ ಜೊತೆ ಸಂಪರ್ಕ ಸಾಧಿಸ್ತೀವಾ? ಹೌದು, ವಿಜ್ಞಾನ ಕೂಡ ಇದನ್ನ ಒಪ್ಪುತ್ತೆ. ನಮ್ಮ ಉಸಿರಾಟ ನಮ್ಮ ನರಮಂಡಲದ ಜೊತೆ ಅಂದ್ರೆ ನರ್ವಸ್ ಸಿಸ್ಟಮ್ ಜೊತೆ ನೇರ ಸಂಪರ್ಕ ಹೊಂದಿದೆ. ನಾವು ಆತಂಕಗೊಂಡಾಗ ನಮ್ಮ ಉಸಿರಾಟ ವೇಗ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಶಾಂತವಾಗಿದ್ದಾಗ ಉಸಿರಾಟ ನಿಧಾನ ಆಗುತ್ತೆ. ಪ್ರಾಣಾಯಾಮದ ಮೂಲಕ ನಾವು ಉಸಿರಾಟನ ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಣ ಮಾಡಿದಾಗ ನಮ್ಮ ಮನಸ್ಸು ತಾನೇ ತಾನಾಗಿ ಶಾಂತ ಸ್ಥಿತಿಗೆ ಬರುತ್ತೆ. ವಾವ್, ಇದು ನಿಜಕ್ಕೂ ಲಾಜಿಕಲ್ ಆಗಿದೆ. ಹೌದು, ಆಚಮನ ಮತ್ತು ಪ್ರಾಣಾಯಾಮ ಕೇವಲ ದೈಹಿಕ ಕ್ರಿಯೆಗಳಲ್ಲ, ಅವು ನಮ್ಮ ಗಮನವನ್ನ ಹೊರ ಜಗತ್ತಿನಿಂದ ನಮ್ಮ ಒಳಗಿನ ಪ್ರಪಂಚಕ್ಕೆ ಎಳೆದು ತರುವ ಸಾಧನಗಳು. 6 ಆಂತರಿಕ ಶತ್ರುಗಳ ಬಗ್ಗೆ ಲೇಖಕರು ಮಾತಾಡ್ತಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಹೌದು, ಇವು ವಾಸ್ತವದಲ್ಲಿ ನಮ್ಮ ಮನಸ್ಸಿನ ಅಸಮತೋಲನಗಳು. ನಾವು ಮಂತ್ರಗಳ ಅರ್ಥ ಧ್ಯಾನಿಸ್ತಾ ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಈ ಷಡ್ವೈರಿಗಳು ಕ್ರಮೇಣ ತಮ್ಮ ಶಕ್ತಿ ಕಳ್ಗೊಳ್ತವೆ. ಓಹೋ, ಇದೇ ಅಂತಃಕರಣವನ್ನ ಶುದ್ಧಗೊಳಿಸುವ ತಪಸ್ಸು ಅಲ್ವಾ? ಖಂಡಿತ. ಇದು ನಿಜಕ್ಕೂ ಅದ್ಭುತ. ಅಂದ್ರೆ ಇದು ಕೇವಲ ಯಾವುದೋ ಒಂದು ಮಂತ್ರ ಜಪಿಸುವ ಧಾರ್ಮಿಕ ಆಚರಣೆ ಅಲ್ಲ, ಬದಲಾಗಿ ನಮ್ಮ ಮನಸ್ಸಿನ ಅಸಮತೋಲನಗಳನ್ನ ಸರಿಪಡಿಸುವ ಒಂದು ತಂತ್ರಜ್ಞಾನ. ಹೌದು, ನಮ್ಮೊಳಗಿನ ನಕಾರಾತ್ಮಕತೆ ಪ್ರತಿದಿನ ತೊಳೆಯುವ ಒಂದು ಪ್ರಾಚೀನ ಟೆಕ್ನಾಲಜಿ ಎನ್ನಬಹುದು. ಎಕ್ಸಾಕ್ಟ್ಲಿ. ಇದನ್ನ ನಾವು ಇನ್ನೂ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಸತತ ಅಭ್ಯಾಸದಿಂದ ವ್ಯಕ್ತಿಯೊಬ್ಬ ಹೇಗೆ ಮಾನಸಿಕವಾಗಿ ಉನ್ನತ ಸ್ಥಿತಿ ತಲುಪುತ್ತಾನೆ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಆ ನಿಷ್ಕಾಮ ಸ್ಥಿತಿಯ ಬಡ್ಡೆನಾ? ಹೌದು. ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಒಳಗಿನ ಈ 6 ಶತ್ರುಗಳನ್ನ ನಾಶ ಮಾಡ್ತಾ ಹೋದಾಗ ಮನುಷ್ಯ ಕ್ರಮೇಣ ನಿಷ್ಕಾಮ ಸ್ಥಿತಿ ತಲುಪುತ್ತಾನೆ. ನಿಷ್ಕಾಮ ಸ್ಥಿತಿ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಕರ್ತವ್ಯದ ದೃಷ್ಟಿಯಿಂದ ಕೆಲಸ ಮಾಡೋ ಸ್ಥಿತಿಯಲ್ವಾ? ಖಂಡಿತ. ಪ್ರಾಚೀನ ಭಾರತೀಯ ವ್ಯವಸ್ಥೆಯಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅನ್ನೋ ಜೀವನ ಕ್ರಮಗಳಿದ್ವು. ಇವುಗಳಲ್ಲಿ ಭೌತಿಕ ಮತ್ತೆ ಆಧ್ಯಾತ್ಮಿಕ ಜೀವನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಮುಖ್ಯವಾಗಿತ್ತು. ಜೀವನದ ಅಂತಿಮ ಗುರಿಯಾದ ಮೋಕ್ಷ ತಲುಪೋಕೆ ಈ ದೈನಂದಿನ ಆಂತರಿಕ ಶುದ್ಧೀಕರಣವೇ ಅಡಿಪಾಯ ಆಗಿತ್ತು. ಹೌದು, ಸಂಪೂರ್ಣವಾಗಿ ಸರಿ. ನಮ್ಮ ಒಳಗಿನ ಷಡ್ವೈರಿಗಳ ದೈನಂದಿನ ಸಂಹಾರದ ಬಗ್ಗೆ ಇದುವರೆಗೂ ಮಾತಾಡಿದ್ವಿ. ಆದರೆ ಈ ಗ್ರಂಥ ಓದುವಾಗ ನನ್ನನ್ನ ಅತ್ಯಂತ ಆಶ್ಚರ್ಯಕ್ಕೆ ದೂಡಿದ ವಿಷಯವೊಂದು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಕಲ್ಕಿ ಅವತಾರದ ಕಲ್ಪನೆ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ದೈನಂದಿನ ಆಚರಣೆಯ ಬಗ್ಗೆ ಮಾತಾಡ್ತಿದ್ದ ಪುಸ್ತಕ ಇದ್ದಕ್ಕಿದ್ದಂತೆ ಯುಗಾಂತ್ಯ, ಕಲ್ಕಿ ಅವತಾರದ ಬಗ್ಗೆ ಯಾಕೆ ಮಾತಾಡುತ್ತೆ ಅನ್ನೋ ಕುತೂಹಲ ನನಗೆ ಬಂತು. ಹೌದು, ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಇಡೀ ಜಗತ್ತಿನ ಕೆಟ್ಟತನವನ್ನ ಒಮ್ಮೆಲೇ ಸಂಹಾರ ಮಾಡೋ ಒಂದು ಬೃಹತ್ ಕಲ್ಪನೆಯೇ ಕಲ್ಕಿ ಅವತಾರ. ಇವೆರಡಕ್ಕೂ ಲೇಖಕರು ಬಹಳ ವಿಶಿಷ್ಟವಾದ ಕೊಂಡಿಯೊಂದನ್ನ ಬೆಸೆದಿದ್ದಾರೆ. ನಿಜ. ಗ್ರಂಥದ 11ನೇ ಅಧ್ಯಾಯದಲ್ಲಿ ಕಲ್ಕಿ ಅವತಾರದ ಬಗ್ಗೆ ಬಹಳ ಆಳವಾದ ಮತ್ತೆ ತಾತ್ವಿಕ ಚಿಂತನೆ ಇದೆ ನೋಡಿ. ಹೌದು. ಕಲಿಯುಗದ ಕೊನೆಯಲ್ಲಿ ಮತ್ತು ಕೃತಯುಗದ ಆರಂಭದ ಸಂಧಿಕಾಲದಲ್ಲಿ ನಡೆಯುವ ಪ್ರಕ್ರಿಯೆಯಾಗಿ ಇದನ್ನ ವಿವರಿಸಿದ್ದಾರೆ. ಆ ಭಾಗ ಓದುವಾಗ ಲೇಖಕರು ಮಾಡಿರೋ ಒಂದು ತುಲನೆ ನನ್ನ ಗಮನ ಸೆಳೆಯಿತು. ನಾವೆಲ್ಲರೂ ಪರಶುರಾಮ ಅವತಾರ ಮತ್ತೆ ಕಲ್ಕಿ ಅವತಾರದ ಬಗ್ಗೆ ಕೇಳಿರ್ತೀವಿ. ಹೌದು, ಪುರಾಣಗಳಲ್ಲಿ ಬರುತ್ತೆ. ಆದರೆ ಇವೆರಡರ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದ್ದಾರೆ. ಶಂಭಲ ಗ್ರಾಮದ ವಿಷ್ಣುಯಶ ಅನ್ನೋ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯ ಜನನ ಆಗುತ್ತೆ ಅಂತ ಗ್ರಂಥ ಹೇಳುತ್ತೆ. ಪರಶುರಾಮರು ಕೂಡ ಜಮದಗ್ನಿ ಋಷಿಗಳ ಮಗನಾಗಿ ಜನಿಸಿದವರಲ್ವಾ? ಅದೇ. ಆದ್ರೆ ಅವರಿಬ್ಬರ ಆಯುಧಗಳನ್ನ ನೋಡಿದ್ರೆ ವ್ಯತ್ಯಾಸ ಎದ್ದು ಕಾಣುತ್ತೆ. ಪರಶುರಾಮನ ಆಯುಧ ಕೊಡಲಿ, ಆದ್ರೆ ಕಲ್ಕಿಯ ಆಯುಧ ಖಡ್ಗ. ಇಂಟ್ರೆಸ್ಟಿಂಗ್. ಇಬ್ರು ಕೂಡ ಭೂಮಿಯ ಮೇಲಿನ ದುಷ್ಟರನ್ನ ಸಂಹಾರ ಮಾಡಿ ಅಶ್ವಮೇಧ ಯಾಗದ ಮೂಲಕ ಭೂಮಿಯನ್ನ ಸಜ್ಜನರಿಗೆ ದಾನ ಮಾಡಿದ್ರು ಅನ್ನೋ ಉಲ್ಲೇಖ ಇದೆ. ಮತ್ತೆ ಕೊನೆಯದಿ ಇಬ್ರು ತಪಸ್ಸಿಗೆ ಕಾಡಿಗೋದ್ರು. ಖಂಡಿತ. ಪರಶುರಾಮರು ಮಹೇಂದ್ರ ಪರ್ವತಕ್ಕೆ ಹೋದ್ರೆ
ಕಲ್ಕಿ ಅರಣ್ಯಕ್ಕೆ ಹೋಗ್ತಾನೆ ಅಂತ ವಿವರಿಸಿದ್ದಾರೆ. ಈ ಹೋಲಿಕೆ ಮತ್ತೆ ವ್ಯತ್ಯಾಸದ ಹಿನ್ನೆಲೆ ಏನು ಅಂತ ನನ್ಗೆ ಸ್ವಲ್ಪ ಡೌಟ್ ಬಂತು. ಹೋಲಿಕೆ ಬಹಳ ಮಹತ್ವದ್ದಾಗಿದೆ ಗೊತ್ತಾ? ಇಷ್ಟೆಲ್ಲ ಸಾಮ್ಯತೆಗಳಿದ್ರೂ ಕಲ್ಕಿಯನ್ನ ಪರಶುರಾಮರಿಗಿಂತ ಭಿನ್ನ ಮಾಡೋದು ಅವನ ವೇಗ. ಓಹೋ, ವೇಗನಾ? ಹೌದು. ಕಲ್ಕಿಯು ವೇಗವಾಗಿ ಓಡೋ ಕುದುರೆಯನ್ನ ಏರಿ ಬರ್ತಾನೆ. ಆ ಕುದುರೆ ಮತ್ತೆ ಖಡ್ಗ ಎರಡನ್ನೂ ಆತ ತನ್ನ ಮನಸ್ಸಿನಿಂದಲೇ ಸೃಷ್ಟಿಸ್ಕೊಳ್ತಾನೆ ಅಂತ ಮಹಾಭಾರತದ ಉಲ್ಲೇಖನ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಮನಸ್ಸಿನಿಂದಲೇ ಆಯುಧ ಸೃಷ್ಟಿ ಮಾಡ್ತಾನಾ? ಹೌದು, ವಿಚಿತ್ರ ಅನ್ಸಬಹುದು. ಇದು ಕೇವಲ ರೂಪಕವೋ ಅಥವಾ ಇದ್ರ ಹಿಂದೆ ಬೇರೆನಾದ್ರೂ ಅರ್ಥ ಇದೆಯೋ? ಮತ್ತೆ ಈ ವೇಗಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಟ್ಟಿದ್ದಾರೆ? ಇದು ರೂಪಕವೂ ಹೌದು, ಜೊತೆಗೆ ಮನಸ್ಸಿನ ಶಕ್ತಿಯ ಸಂಕೇತವೂ ಹೌದು. ಅಂದ್ರೆ ವೇಗದ ವಿಚಾರಕ್ಕೆ ಬಂದ್ರೆ, ಈ ವೇಗವು ಕಲಿಯುಗದಿಂದ ಕೃತಯುಗಕ್ಕೆ ನಡೆಯುವ ಕ್ಷಿಪ್ರ ಹಾಗೂ ಕ್ರಾಂತಿಕಾರಿ ಬದಲಾವಣೆಯ ಸಂಕೇತ ಆಗಿದೆ. ಪುರಾಣಗಳಲ್ಲಿ ಹೇಳೋ ಹಾಗೆ ಕಲಿಯುಗದಲ್ಲಿ ಧರ್ಮವು ಕೇವಲ ಒಂದು ಪಾದದಲ್ಲಿ ನಿಂತಿರುತ್ತೆ ಅಲ್ವಾ? ವಾವ್! ದುಷ್ಟಕಲಿ ಅನ್ನೋ ಪ್ರವೃತ್ತಿಯನ್ನ ಕಲ್ಕಿಯು ಒಂಟಿಯಾಗಿಯೇ ಸಂಹಾರ ಮಾಡ್ತಾನೆ. ಹೌದು. ಈ ಕ್ರಾಂತಿಕಾರಿ ಬದಲಾವಣೆಗೆ ಅಸಾಧಾರಣ ವೇಗ ಮತ್ತೆ ಆಂತರಿಕ ಪೌರುಷ ಅತ್ಯಗತ್ಯ. ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳುತ್ತೆ ನನಗೆ. ಕೇಳಿ. ಎಲ್ಲಿಯ ಭವಿಷ್ಯದ ಕಲ್ಕಿ ಅವತಾರ? ಎಲ್ಲಿಯ ನಮ್ಮ ದೈನಂದಿನ ಗಾಯತ್ರಿ ಮಂತ್ರ ಜಪ? ಭವಿಷ್ಯದಲ್ಲಿ ನಡೆಯುವ ಈ ಕಥೆಗೂ ನಾವು ಪ್ರತಿದಿನ ಬೆಳಗ್ಗೆ ಮಾಡೋ ಆಚರಣೆಗೂ ಏನ್ ಸಂಬಂಧ? ಇದು ಎಲ್ಲರಿಗೂ ಕಾಡೋ ಪ್ರಶ್ನೆ. ಕಲ್ಕಿ ಕೇವಲ ಭವಿಷ್ಯದ ಭೂಮಿಯ ಮೇಲಿನ ಒಬ್ಬ ಯೋಧನೆ, ಅಥವಾ ನಮ್ಮ ದೈನಂದಿನ ಜಡತ್ವವನ್ನ ಸೀಳಿಹಾಕೋ ಒಂದು ಪ್ರಬಲ ಮಾನಸಿಕ ಅಸ್ತ್ರವೇ? ಇದೇ ಈ ಗ್ರಂಥದ ಅತ್ಯಂತ ರೋಚಕವಾದ ಘಟ್ಟ ನೋಡಿ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ನಾವು ಪ್ರಾಚೀನ ಗ್ರಂಥಗಳಲ್ಲಿರುವ ಬೃಹತಿ ಸಹಸ್ರ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಬೃಹತಿ ಸಹಸ್ರ ಅಂದ್ರೆ ಏನು? ಇದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಕೇಳುಗರಿಗೆ ಇದು ಹೊಸ ಪದ ಆಗಿರಬಹುದು. ಖಂಡಿತ. ಅತ್ಯಂತ ಸರಳವಾಗಿ ಹೇಳಬೇಕು ಅಂದ್ರೆ, ಬೃಹತಿ ಸಹಸ್ರ ಅನ್ನೋದು ಭಗವಂತನ ಸಾವಿರಾರು ವಿಭಿನ್ನ ರೂಪಗಳು, ಗುಣಗಳು ಮತ್ತು ಶಕ್ತಿಗಳನ್ನ ವಿವರಿಸೋ ಒಂದು ಬೃಹತ್ ವ್ಯವಸ್ಥೆ ಅಥವಾ ಪಟ್ಟಿ ಅಂತ ಹೇಳ್ಬೋದು. ಓಕೆ, ಸರಿ. ಗ್ರಂಥದ ಪ್ರಕಾರ ನಾವು ಗಾಯತ್ರಿ ಮಂತ್ರ ಜಪಿಸುವಾಗ ಕೇವಲ ಶಬ್ದಗಳನ್ನ ಹೇಳೋದಲ್ಲ, ಬದಲಾಗಿ ಈ ಬೃಹತಿ ಸಹಸ್ರದಲ್ಲಿ ಉಲ್ಲೇಖಿಸಿರೋ ಭಗವಂತನ ವಿವಿಧ ರೂಪಗಳು, ದಶಾವತಾರಗಳನ್ನ ನಾವು ಮನಸ್ಸಿನಲ್ಲಿ ಧ್ಯಾನಿಸ್ಬೇಕು. ಅಂದ್ರೆ ನಾವು ಮಂತ್ರ ಜಪಿಸುವಾಗ ಭಗವಂತನ ಬೇರೆ ಬೇರೆ ಶಕ್ತಿಗಳನ್ನ ನಮ್ಮ ಮನಸ್ಸಿನ ಕಣ್ಣಿನ ಮುಂದೆ ತಂದುಕೊಳ್ಬೇಕು, ಸರಿಯೇ? ಹೌದು, ಎಕ್ಸಾಕ್ಟ್ಲಿ. ಗಾಯತ್ರಿ ಮಂತ್ರದಲ್ಲಿ ಬರೋ ಪ್ರಚೋದಯಾತ್ ಅನ್ನೋ ಪದವನ್ನ ಗಮನಿಸಿ. ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ಲಿ ಅಂತ ಅಲ್ವಾ? ಹೌದು, ಅಥವಾ ಸರಿಯಾದ ಮಾರ್ಗದಲ್ಲಿ ನಡೆಸ್ಲಿ ಅಂತ. ಈ ಪದನ ಉಚ್ಚರಿಸುವಾಗ ನಾವು ಕಲ್ಕಿಯನ್ನ ಅನುಸಂಧಾನ ಮಾಡ್ಬೇಕು, ಅಂದ್ರೆ ಕಲ್ಕಿಯನ್ನ ಧ್ಯಾನಿಸ್ಬೇಕು. ಓಹೋ, ಖಡ್ಗ ಹಿಡಿದಿರೋ ಕಲ್ಕಿಯನ್ನ? ಹೌದು. ಕಲ್ಕಿಯನ್ನ ಆ ಖಡ್ಗ ಮತ್ತೆ ವೇಗದೊಂದಿಗೆ ಧ್ಯಾನಿಸಿದಾಗ ಕಲ್ಕಿಯ ಆ ಅತಿವೇಗವು ಸಾಧಕನ ಮನಸ್ಸಿಗೆ ಸಿಗುತ್ತೆ. ವಾವ್! ನಮ್ಮೊಳಗಿನ ಕಲಿಯುಗದ ದೋಷಗಳನ್ನ, ಪಾಪಗಳನ್ನ, ಬೆಳಗಿನ ಆಲಸ್ಯವನ್ನ, ಗೊಂದಲಗಳನ್ನ ಕಲ್ಕಿಯ ಆ ಮಾನಸಿಕ ಖಡ್ಗ ಅತಿ ವೇಗವಾಗಿ ಕತ್ತರಿಸಿಹಾಕುತ್ತೆ. ಅರೆರೆ, ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಇದು! ಹೌದು. ಮತ್ತೆ ನಮ್ಮನಸ್ಸಿನಲ್ಲೇ ಒಂದು ಕೃತಯುಗವನ್ನ, ಅಂದ್ರೆ ಸತ್ಯ, ಸ್ಪಷ್ಟತೆ ಮತ್ತು ಶುದ್ಧತೆಯ ಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ. ಗಾಯತ್ರಿ ಜಪದ ಈ ಪ್ರಕ್ರಿಯೆ ಕೇವಲ ಮಂತ್ರಪಠಣೆಯಲ್ಲ, ಅದು ಭಗವಂತನ ಅತಿವೇಗದ ಶಕ್ತಿಯೊಡನೆ ನಮ್ಮನ್ನ ಬೆಸೆಯೋ ಅತ್ಯಂತ ಶಕ್ತಿಶಾಲಿ ಮಾನಸಿಕ ತಂತ್ರ. ಇದು ಎಂಥ ಅದ್ಭುತವಾದ ಮನೋವೈಜ್ಞಾನಿಕ ತಂತ್ರ! ಕಲಿಯುಗ ಅನ್ನೋದು ಕೇವಲ ಯಾವುದೋ ಒಂದು ಭೌತಿಕ ಕಾಲಘಟ್ಟ ಅಲ್ಲ, ಅದು ನಮ್ಮೊಳಗಿನ ಅಂಧಕಾರ, ನಮ್ಮ ದೈನಂದಿನ ಗೊಂದಲಗಳು, ಒತ್ತಡ ಮತ್ತೆ ಮಾಹಿತಿಯ ಓವರ್ಲೋಡ್. ಹೌದು, ಇವೆಲ್ಲವೂ ನಮ್ಮ ಮನಸ್ಸಿನೊಳಗಿನ ಕಲಿಯುಗವೇ ಸರಿ. ಆ ಅಂಧಕಾರನ ಕತ್ತರಿಸೋಕೆ, ಕಲಿಯುಗದ ಪ್ರಭಾವದಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ ನಮ್ಮ ಮೆದುಳಿಗೆ ಒಂದು ಬಲವಾದ ಕಲ್ಪನೆಯ ಅವಶ್ಯಕತೆ ಇದೆ. ಖಂಡಿತ. ಅದಕ್ಕೆ ಕಲ್ಕಿಯ ಕಲ್ಪನೆ ಬಂದಿದ್ದು. ಪ್ರತಿದಿನ ಬೆಳಿಗ್ಗೆ ಕಲ್ಕಿಯ ಆ ವೇಗವನ್ನ ಮತ್ತೆ ಖಡ್ಗವನ್ನ ನಮ್ಮ ಮನಸ್ಸಿನಲ್ಲಿ ಧ್ಯಾನಿಸೋದು, ಅಂದ್ರೆ ಆ ಕಲ್ಪನೆಯನ್ನ ನಮ್ಮ ಜಡತ್ವ ಒಡೆಯೋ ಅಸ್ತ್ರವಾಗಿ ಬಳಸೋದು ನಿಜಕ್ಕೂ ಅದ್ಭುತ ಅನಿಸತ್ತೆ. ಹೌದು, ಖಡ್ಗವನ್ನ ಧ್ಯಾನಿಸೋದು ಅಂದ್ರೆ ಇಲ್ಲಿ ಹಿಂಸೆ ಅಲ್ಲ ನೋಡಿ. ಖಂಡಿತ ಅಲ್ಲ. ಬದಲಾಗಿ ನಮ್ಮೊಳಗಿನ ಋಣಾತ್ಮಕ ಆಲೋಚನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸೋ ಛಲ, ನಮ್ಮೊಳಗೇ ಇರೋ ಕಲಿಯುಗವನ್ನ ಪ್ರತಿದಿನ ಕೃತಯುಗವನ್ನಾಗಿ ಪರಿವರ್ತನೆ ಮಾಡೋ ಸಾಧನ ಇದು. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಅದೇ ನಿಜವಾದ ಅಂತರಂಗದ ಜ್ಞಾನ. ಆಚರಣೆಯನ್ನ ಕೇವಲ ಬಾಹ್ಯದಿಂದ ಆಂತರಿಕಕ್ಕೆ ತೆಗೆದುಕೊಂಡು ಹೋಗೋ ದಾರಿಯೇ ಇದು. ನಿಜ.
ಕಲ್ಕಿಯ ಗುಣಗಳನ್ನ ನಮ್ಮ ಪ್ರಾಣದಲ್ಲಿ ಮತ್ತೆ ಗಾಯತ್ರಿಯಲ್ಲಿ ಆವಾಹನೆ ಮಾಡಿಕೊಂಡು ನಮ್ಮ ಆಂತರಿಕ ದರೋಡೆಕೋರರಾದ ಕಾಮ ಕ್ರೋಧ ಆಲಸ್ಯ ಜಡತ್ವಗಳನ್ನ ನಾಶಪಡಿಸೋದೇ ನಿಜವಾದ ಜ್ಞಾನಯೋಗ. ಭಗವದ್ಗೀತೆಯಲ್ಲಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳಿದ್ದಾರೆ ಅಲ್ವಾ? ಹೌದು, ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಜಪ ಅಂದ್ರೆ ಕೇವಲ ಬಾಯಲ್ಲಿ ಹೇಳೋದಲ್ಲ, ಮನಸ್ಸಿನಲ್ಲಿ ಆ ದೈವಿಕ ಶಕ್ತಿಯೊಡನೆ ಒಂದಾಗುವುದು. ಖಂಡಿತ. ಈ ಇಡೀ ಚರ್ಚೆಯನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಕೇವಲ ಯಾಂತ್ರಿಕವಾಗಿ ತೋರೋ ದಿನನಿತ್ಯದ ಸಂಧ್ಯಾವಂದನೆಯು ಹೇಗೆ ಮಾನವನ ದೇಹವೆಂಬ ಪಿಂಡಾಂಡ ಮತ್ತು ಬೃಹತ್ ವಿಶ್ವವೆಂಬ ಬ್ರಹ್ಮಾಂಡಗಳನ್ನ ಬೆಸೆಯೋ ಸಾಧನವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅನಾವರಣ ಆಯಿತು ಅಲ್ವಾ? ಹೌದು, ಸಂಪೂರ್ಣವಾಗಿ. ಕಲ್ಕಿ ಅವತಾರದ ವೇಗ, ಅವನ ಖಡ್ಗ ಮತ್ತು ಧರ್ಮಸ್ಥಾಪನೆಯ ಧ್ಯೇಯಗಳು ನಮ್ಮ ದೈನಂದಿನ ಗಾಯತ್ರಿ ಜಪದಲ್ಲಿ ಬೆರೆತು ನಮ್ಮ ಮಾನಸಿಕ ಜಡತ್ವವನ್ನ ಹೇಗೆ ಕತ್ತರಿಸ್ತವೆ ಅನ್ನೋದನ್ನ ನಾವಿಂದು ಬಹಳ ಆಳವಾಗಿ ಅರಿತೆವು. ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾದ ಬಹುಮುಖ್ಯ ವಿಷಯವೇ ಇದು. ಜೀವನದಲ್ಲಿ ನಾವು ಏನನ್ನೇ ಕಲೀಲಿ, ಎಷ್ಟೇ ಜ್ಞಾನ ಸಂಪಾದನೆ ಮಾಡ್ಲಿ, ಅದು ಕೇವಲ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು. ಎಕ್ಸಾಕ್ಟ್ಲಿ. ನಾವು ಮಾಡೋ ಆಚರಣೆಗಳನ್ನ ಕೇವಲ ಬಾಹ್ಯ ಕರ್ಮವಾಗಿ, ಯಾಂತ್ರಿಕವಾಗಿ ಮಾಡದೆ ಅದರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡು ನಮ್ಮ ಅಂತರಂಗದೊಡನೆ ಅನ್ವಯಿಸ್ಕೊಂಡಾಗ ಮಾತ್ರ ಆ ಜ್ಞಾನ ನಮಗೆ ಒಲಿಯುತ್ತೆ. ನಮ್ಮ ದಿನನಿತ್ಯದ ಲೌಕಿಕವಾದ ಭೌತಿಕ ಜೀವನ, ಉದ್ಯೋಗ, ಸಂಸಾರ ಮತ್ತು ನಮ್ಮೊಳಗಿನ ಪಾರಮಾರ್ಥಿಕವಾದ ಆಧ್ಯಾತ್ಮಿಕ ಜೀವನ ಇವೆರಡನ್ನೂ ಅತ್ಯಂತ ಸುಂದರವಾಗಿ ಸಮತೋಲನದಲ್ಲಿ ಕೊಂಡೊಯ್ಯುವ ಕಲೆ ಈ ಆಚರಣೆಗಳ ಅಂತರಂಗದಲ್ಲೇ ಅಡಗಿದೆ. ಖಂಡಿತ. ಅದನ್ನೇ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಕರೆಯೋದು. ಆರಂಭದಲ್ಲಿ ನಾವು ಮಾತಾಡಿದ ಆ ಯಾಂತ್ರಿಕವಾಗಿ ಹಲ್ಲುಜ್ಜುವ ಮತ್ತೆ ಜಿಮ್ನಲ್ಲಿ ಮನಸ್ಸಿಲ್ದೆ ವ್ಯಾಯಾಮ ಮಾಡೋ ಉದಾಹರಣೆ ನೆನ್ಪಿದೆ ಅಲ್ವಾ? ಹೌದು, ಅದು ತುಂಬಾ ಆಪ್ಟ್ ಆಗಿತ್ತು. ಆ ಯಾಂತ್ರಿಕತೆಯಿಂದ, ಆ ಆಲಸ್ಯದಿಂದ ಹೊರಬರಲು ಈ ಅಂತರಂಗದ ಅರಿವು, ಆ ಭಕ್ತಿಯುಕ್ತ ಜ್ಞಾನಯೋಗ ನಮಗೆ ಬೇಕು. ಹೌದು. ಈ ಚರ್ಚೆ ಆಧರಿಸಿ ಕೇಳುಗರಿಗೆ ಒಂದು ಪ್ರಶ್ನೆ ಇಡೋಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಪ್ರತಿದಿನ ಹೊರಗಿನ ಕಲಿಯುಗದ ಭ್ರಷ್ಟತೆ, ನಮ್ಮ ದಿನನಿತ್ಯದ ಒತ್ತಡ ಮತ್ತೆ ಸ್ಮಾರ್ಟ್ಫೋನ್ಗಳಿಂದ ಬರೋ ಮಾಹಿತಿಯ ಓವರ್ಲೋಡ್ ಬಗ್ಗೆ ದೂರ್ತಲೇ ಇರ್ತೀವಿ. ಇದೆಲ್ಲವೂ ನಮ್ಮನ್ನು ಹೈರಾಣಾಗಿಸ್ತಿವೆ. ಆದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದೇ ಮನಸ್ಸಿನೊಳಗೆ ನಡೆಯುವ ಈ ಕಲಿಯುಗದ ಗೊಂದಲಗಳನ್ನ, ಜಡತ್ವವನ್ನ ಕತ್ತರಿಸಾಕಲು ನಾವು ಯಾವ ಆಂತರಿಕ ಕಲ್ಕಿಯ ಖಡ್ಗವನ್ನ ಎತ್ತಿಕೊಳ್ತಾ ಇದ್ದೀವಿ? ಆ ಖಡ್ಗ ನಮ್ಮ ಅರಿವಿನಲ್ಲಿದ್ಯಾ ಅಥವಾ ಯಾಂತ್ರಿಕತೆಯ ತುಕ್ಕು ಹಿಡಿದಿದ್ಯಾ? ಆಲೋಚಿಸಿ.